ಮಂಡ್ಯದ ಗಂಡು ರೆಬೆಲ್ ಸ್ಟಾರ್ ಅಂಬರೀಷ್ ರವರ ಪಕ್ಕ ಅಭಿಮಾನಿಯಾಗಿರುವ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಹರಳಹಳ್ಳಿ ಅಂಬಿ ಸುಬ್ಬಣ್ಣರವರ ಸುಪುತ್ರ ಅಭಿಷೇಕ್ ಸುಬ್ಬಣ್ಣರವರು ಪ್ರಪ್ರಥಮವಾಗಿ ನಟನಾಗಿ ಅಭಿನಯಿಸಿರುವ ಗಜೇಂದ್ರ ಕೇರ್ ಆಫ್ ದೊಡ್ಡರಸಿಂಕೆರೆ ಚಲನಚಿತ್ರದ ಶೂಟಿಂಗ್ ಬಹುಪಾಲು ಮುಗಿದಿದ್ದು ನವೆಂಬರ್ 24ರಂದು ಅಂಬಿ ಅವರ ಪುಣ್ಯಸ್ಮರಣೆ ದಿನದಂದೇ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಗೆ ಸಿದ್ಧತೆಗೊಳ್ಳುತ್ತಿದೆ. ಅಂಬರೀಷ್ ಜೊತೆ ಕಳೆದ 35 ವರ್ಷದಿಂದ ಅಭಿಮಾನಿಯಾಗಿ, ಜೊತೆಗೆ ಪ್ರಸ್ತುತವಾಗಿ ಅಂಬಿ ಕುಟುಂಬಕ್ಕೂ ನಿಷ್ಠೆಯಿಂದ ಅಭಿಮಾನ ಇಟ್ಟುಕೊಂಡು ಇವರ ಪಾಲಿಗೆ ಅಂಬರೀಷ್ ಅವರನ್ನೇ ದೇವರು ಎಂದು ಭಾವಿಸಿ ದಿನನಿತ್ಯ ಪೂಜೆ ಮಾಡುತ್ತಾ ಅಂಬಿ ಕ್ಯಾಂಟೀನ್ನಲ್ಲಿ ವ್ಯವಹಾರ ನಡೆಸುತ್ತಿರುವ ಅಂಬಿ ಸುಬ್ಬಣ್ಣ ಅವರು ತನ್ನ ಪುತ್ರನಿಗೂ ಅಭಿಷೇಕ್ ಎಂದು ಹೆಸರಿಟ್ಟಿದ್ದಾರೆ. ಅಂಬಿ ಅಗಲಿದ ನಂತರ ಅಂಬರೀಷ್ ಹೆಸರಿನಲ್ಲೇ ಏನಾದರೂ ಸಮಾಜಕ್ಕೆ ಕೊಡುಗೆ ನೀಡಬೇಕೆಂಬ ಉದ್ದೇಶದಿಂದ ಅಂಬಿ ಸುಬ್ಬಣ್ಣ ಅವರೇ ಪ್ರಪ್ರಥಮವಾಗಿ ನಿರ್ಮಾಪಕ ಹಾಗೂ ನಿರ್ದೇಶಕರಾಗಿ ತನ್ನ ಸುಪುತ್ರ ಅಭಿಷೇಕ್ ಅವರನ್ನೇ ನಾಯಕ ನಟನಾಗಿ ಅಭಿನಯಿಸಿರುವ ಗಜೇಂದ್ರ ಕೇರ್ ಆಫ್ ದೊಡ್ಡರಸಿಂಕೆರೆ ಹೆಸರಿಟ್ಟು ಸ್ವಂತ ಕತೆ ಬರೆದು ಚಿತ್ರೀಕರಣದ ಬಹುಪಾಲು ಮುಗಿಸಿ ಬಿಡುಗಡೆಗೆ ಸಿದ್ಧತೆ ಕಾರ್ಯ ನಡೆಸಲಾಗುತ್ತಿದೆ. ಅಂಬಿ ಸುಬ್ಬಣ್ಣ ಅವರ ಅಭಿಮಾನದ ಪ್ರೀತಿ ಜೊತೆಗೆ ಇವರ ಪುತ್ರ ಅಭಿಷೇಕ್ ಸುಬ್ಬಣ್ಣ ಅವರು ನಟನಾಗಿ ಅಭಿನಯಿಸಿರುವ ಗಜೇಂದ್ರ ಕೇರ್ ಆಫ್ ದೊಡ್ಡರಸಿಂಕೆರೆ ಚಲನಚಿತ್ರ ಶೀಘ್ರದಲ್ಲೇ ತೆರೆ ಮೇಲೆ ಪ್ರದರ್ಶನಗೊಳ್ಳಲಿದೆ. ಪ್ರಥಮವಾಗಿ ನಟನಾಗಿ ಅಭಿನಯಿಸಿರುವ ಅಭಿಷೇಕ್ ಸುಬ್ಬಣ್ಣ ಅವರ ನಟನೆ ಕಂಡ ಅಂಬರೀಷ್ ಅಭಿಮಾನಿಗಳು ಹಾಗೂ ಹಿತೈಷಿಗಳು ನಟ ಅಭಿಷೇಕ್ ಅವರ ಜನ್ಮ ದಿನದಂದೇ ಅಂಬಿ ಯಂಗ್ ಸ್ಟಾರ್ ಎಂಬ ಬಿರುದು ನೀಡಿ ಸಿಹಿ ವಿತರಿಸಿ ಆತ್ಮೀಯವಾಗಿ ಅಭಿನಂದಿಸಿ ಶುಭ ಕೋರಿದ್ದಾರೆ. ಗಜೇಂದ್ರ ಕೇರ್ ಆಫ್ ದೊಡ್ಡರಸಿಂಕೆರೆ ಚಿತ್ರದ ನಾಯಕರಾದ ಶ್ರೀ ಅಭಿಷೇಕ್ ರವರ ಹುಟ್ಟುಹಬ್ಬನ ನಾವು ಇವತ್ತು ಸರಳವಾಗಿ ಒಂದು ಸಿಂಪಲ್ ಆಗಿ ಈ ಸಂಜೆ ಆಚರಿಸ್ತಾ ಇದ್ದೀವಿ. ಇದೇ ತರ ಅವ್ರಿಗೆ ಮತ್ತೆ ಸಿನಿಮಾ ಏನು ರಿಲೀಸ್ ಆಗೋ ಹಂತದಲ್ಲಿ ಬಂದಿದೆ. ಅವ್ರಿಗೆ ದೇವರು ಇನ್ನೂ ಆರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಮುಂದೆ ಇದೇ ತರ ಒಳ್ಳೆ ಸಿನಿಮಾಗಳನ್ನ ಮಾಡ್ಲಿ ಅಂತ ನಾವು ಅವ್ರಿಗೆ ನಮ್ಮ ಪರವಾಗಿ ಅವ್ರಿಗೆ ಆಶೀರ್ವಾದವನ್ನ ನೀಡ್ತಾ ಇದ್ದೀವಿ. ಇದೇ ಒಂದು ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಪರವಾಗಿ ಅಂಬಿ ಯಂಗ್ ಸ್ಟಾರ್ ಅಂತ ನಾವು ಒಂದು ಬಿಡ್ಡನ್ನ ಕೊಟ್ಟು ಈ ಒಂದು ಬರ್ತ್ಡೇನ ನಾವು ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಅವ್ರಿಗೆ ದೇವರು ಇನ್ನು ಶಕ್ತಿ ಮತ್ತು ಬಲವನ್ನ ನೀಡಿ ಮತ್ತೆ ಅವ್ರ ತಂದೆ ಸುಬ್ಬಣ್ಣವರು ಸಹ ಈ ಒಂದು ಅವರ ಮಗನ ಏಳಿಗೆಗೆ ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಆ ದೇವರು ಇನ್ನು ಅವ್ರಿಗೆ ಬಲ ತುಂಬುವಂತ ಒಂದು ಕಾರ್ಯವನ್ನ ಮಾಡುವಂತ ಒಂದು ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ನಾನು ಅವ್ರಿಗೆ ಒಂದು ಆಶೀರ್ವಾದ ಮಾಡ್ತಾ ಇದೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಗಾಳಿನಾ ಗಾಳಿ ಇರ್ತದೆ. Wish you happy birthday to you. Wish you happy birthday to you. Abhishek. ಇರ್ಲಿ ನೀನು ಕರಿ
ಅಲ್ಲಲ್ಲ ಇಲ್ಲಿ ಇವ್ರು ಕೈ ಕೊಡೋ ಕೈ ಹಾಂ ಏ ಬನ್ನಿ. ಹಾಂ ಹಾಂ ಸಾಕು ಸಾಕು ನಮ್ಮ ಮಗನಾದಂತ ಅಭಿಷೇಕ್ ಸುಬ್ಬಣ್ಣ ಇವನು ಗಜೇಂದ್ರ ಕೇರಫ್ ದೊಡ್ಡಸಿಂಕೆರೆ ಚಲನಚಿತ್ರದಲ್ಲಿ ಹೀರೋ ಆಗಿ ನಟನೆ ನಟಿಸಿದ್ದಾರೆ. ಈ ದಿವಸ ನಮ್ಮ ಪತ್ರಕರ್ತರು ಮತ್ತೆ ನಮ್ಮ ಅಂಬರೀಷ್ ಅಭಿಮಾನಿಗಳು ಎಲ್ಲ ಸೇರ್ಕೊಂಡು ಒಬ್ಬ ಕಲಾವಿದನಿಗೆ, ಒಬ್ಬ ನಾಯಕ ನಟನಿಗೆ ಒಂದು ಇದು ಮಾಡಬೇಕು, ಹುಟ್ಟುಹಬ್ಬ ಮಾಡಬೇಕು ಅಂತೇಳಿ ಎಲ್ಲ ಅವರ ಸಹಕಾರದಿಂದ ನಮ್ಮ ಅಭಿಷೇಕ್ ಸುಬ್ಬಣ್ಣವರಿಗೆ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡೋದು. ಏನಪ್ಪ ನಮ್ಗೆ ಒಂದು ಸಂತೋಷ ಅಂತಂದ್ರೆ, ನಾನು ಅಂಬರೀಷ್ ಅಣ್ಣಂದ 30-35 ವರ್ಷದಿಂದ ಅಂಬರೀಷ್ ಅಣ್ಣ ನೆನ್ಕೊಂಡೆ. ಇವನು ಅಭಿಷೇಕ್ 5 ತಿಂಗಳು ಮಗುವಾಗಿದ್ದಾಗ ನಾಗೇಗೌಡ ನೀರಾವರಿ ಮಂತ್ರಿ ಆಗಿರೋವಾಗ ಆರ್ಟಿಒ ಕೂಡ ಕರೆಸಿದ್ದೆ. ಇವ್ರು 5 ತಿಂಗಳು ಮಗು ಅಭಿಷೇಕ್ ಅವತ್ತು ಎತ್ಕೊಂಡು ಮುದ್ದಾಡಿ ಹೋಗಿದಂತ ನಮ್ಮ ಅಂಬರೀಷ್ ಅಣ್ಣವರು ತಿರ್ಗಾ 19 ವರ್ಷ ವಯಸ್ಸದಲ್ಲೇ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಯೂತ್ ಕಾಂಗ್ರೆಸ್ಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಿಲ್ಲಿಸಿ ಗೆಲ್ಸಿದಂತ ಪುಣ್ಯಾತ್ಮರು ಅಂಬರೀಷ್ ಅಣ್ಣವರು. ಮತ್ತೆ ಅವನ ಜೀವನಕ್ಕೆ ಒಂದು ನಮ್ಮ ಪಾಂಡುಪುರ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆ ಒಳಗಡೆ ಕ್ಯಾಂಟೀನ್ ಮಾಡ್ಕೊಟ್ಟಂಥದ್ದು. ನಾವು ಈ ದಿವಸ ಈಗ ಏನ್ ಮಾಡಿದೆ, ಒಂದು ಯೋಚನೆ ಮಾಡಿ ಅಂಬರೀಷ್ ಅಣ್ಣ ಹೆಸರಲ್ಲಿ ನಮ್ಮ ಮಗನ್ನೇ ಹಾಕೊಂಡು ಒಂದು ಮೂವಿ ಮಾಡ್ಬೇಕು ಅಂತ ಹೇಳಿ ಒಂದು ಚಲನಚಿತ್ರ ಸ್ಟಾರ್ಟ್ ಮಾಡಿದೆ, ಗಜೇಂದ್ರ ಕೇರಫ್ ಅಂತೇಳಿ. ಅದಕ್ಕೆ ನಮ್ಮ ಸುಮಲತಪ್ಪ ಅವರು ಮತ್ತೆ ಅಭಿಯಣ್ಣವರು, ರಾಕೇಶ್ ವೆಂಕಟೇಶ್ವರನವರು, ದೊಡ್ಡಣ್ಣವ್ರು ಎಲ್ಲ ಬಂದು ಮುಹೂರ್ತ ಮಾಡ್ಕೊಟ್ರು. ನನಗೆ ತುಂಬಾ ಖುಷಿ ಆಯ್ತು ಅವತ್ತು. ಅವ್ರು ಹೆಂಗ್ ಮುಹೂರ್ತ ಮಾಡಿದ್ರು, ಇವತ್ತು ಶೂಟಿಂಗ್ ಹಂಗೆ ನೆಗ್ನೇಗಿತ ಮುಗೀತು. ಈಗ ಅವನು ಈಗ ಇನ್ನೇನು ಎಡಿಟಿಂಗ್ ನಡೀತಾ ಇದೆ. ಅದು ನವೆಂಬರ್ 24ಕ್ಕೆ ಅಂಬರೀಷ್ ಅಣ್ಣನ ತೀರೋ ದಿವಸದನೆ ಅವತ್ತು ನಾನು ರಿಲೀಸ್ ಮಾಡ್ಬೇಕು ಅಂತ ಇದ್ದೀನಿ. ಅಭಿಮಾನಿಗಳು, ಎಲ್ಲ ಕಲಾವಿದರ ಅಭಿಮಾನಿಗಳು, ಅಂಬರೀಷ್ ಅಭಿಮಾನಿಗಳು, ಮತ್ತೆ ಯಶು ಮತ್ತೆ ದಸರಣ ಅಭಿಮಾನಿಗಳು, ಎಲ್ಲ ಕಲಾವಿದರ ಅಭಿಮಾನಿಗಳು ನಮ್ಮ ಮಗನನ್ನು ಗಳಿಸ್ಬೇಕು ಅಂತ ಹೇಳಿ ಕೈ ಮುತ್ತಿ ಹೇಳ್ತಾರೆ. ಪತ್ರಕರ್ತರು ಸೇರ್ಕೊಂಡು ನಾನು 30-35 ವರ್ಷ ಅಂಬರೀಷ್ ಅಣ್ಣ ಒಡನಾಡ್ತಿದ್ದೆ, ಅವ್ರ ಅಭಿಮಾನಿಯಾಗಿದ್ದೆ. ಇವತ್ತು ಇವ್ರ ಮಗನ್ನೇ ಹಾಕೊಂಡು ಹೀರೋ ಆಗಿ ಫಿಲಂ ಮಾಡೋರೆ, ಗಜೇಂದ್ರ ಕೇರಫ್ ಅಂತ ಹೇಳಿ ನಮ್ಮ ಮಗನಿಗೆ ಅಂಬಿ ಯಂಗ್ ಸ್ಟಾರ್ ಅಂತೇಳಿ ಬಿಡಿದು ಕೊಟ್ಟವ್ರೆ. ನನಗೆ ತುಂಬಾ ಖುಷಿ. ಏನ್ಕಪ್ಪ ತುಂಬಾ ಖುಷಿ ಅಂತಂದ್ರೆ, ನಾನು ಅವತ್ತು ಅಂಬರೀಷ್ ಅಣ್ಣನ ಪಾದ ನಿಮ್ಕೊಂಡಂತ ನಾನು ಇವತ್ತು ಅವ್ರ ಹೆಸರೇ ನನ್ನ ಮಗನಿಗೆ ಮುಂದೆ ಸಿಕ್ತು ಅಂತಂದ್ರೆ, ನಾನು ಇನ್ ಮುಂದೆ ಅವರ ಇದಕ್ಕೆ ಚಿರಋಣಿ ಆಗಿರ್ತೀನಿ. ಅಂಬರೀಷ್ ಅಣ್ಣರ ಸುವಿ ನೆನಪು ಮತ್ತೆ ಅವರ ಫೋಟೋ ಯಾವತ್ತು ನನಗೆ ದೇವ್ರ ಫೋಟೋ ಆಗಿರ್ತದೆ. ಸದಾ ಅವರ ಪೂಜೆ ಮಾಡ್ಕೊಂಡು ನೆನಪಾಗಿ ಹೋಯ್ತೀನಿ.